ಈ ವಾರ್ನರಲ್ಲಿ ಒಂದು ಶಾರ್ಟ್ಸ್ ಇಟ್ಟಿದಾರಲ್ಲ, ವಿಚಿತ್ರ ಅಂದರೆ ವಿಚಿತ್ರ ಅಂತಲೇ ಹೇಳ್ಬೋದು. ಪ್ರತಿಯೊಂದು ನಂದು ತುಂಬ ಡಿಸ್ಟಾರ್ಟೆಡ್ ಆಗಿದೆ ಲುಕ್ಕು ಆ್ಯಂಡ್ ಇದು ತುಂಬ ಕಷ್ಟ ಗುರ್ತಿಡಿಯೋದು. ನಾನು ಪ್ರತಿ ಸ್ಕ್ರೀನ್ಗೂ ಹೋಗಿ ನೋಡಿದ್ದು ನಾನು ಅಂತ ಹೇಳ್ಬರ್ತೀನಿ ಹೋಗಿ. ಈಗ ಅವ್ರು ಇಳ್ಕೊಂಡು ಹಿಂಗೆ ಹೋದ್ರು, ಹೋಲ್ 500 ಜನ ಕಿರ್ಚಿದ್ರು ಹೆಂಗೆ ಅಂತಂದರೆ ನನಗೆ ಆ ಎಕ್ಸ್ಪೀರಿಯನ್ಸ್ ಮರೆಯೋಕ್ಕೆ ಸಾಧ್ಯ ಇಲ್ಲ. ಸ್ವೀಟ್ ಅಂದರೆ ಅವ್ರು ಮಾಡೋ ಪ್ರತಿ ಕೆಲಸನೂ ನಾವು ಯಾರು ಕೂಡ ಅಂದರೆ ನಮಗೆ ಗೊತ್ತಿಲ್ಲ ಅವ್ರು ನೆಕ್ಸ್ಟ್ ಮೂವ್ ಏನಿರುತ್ತೆ, ಅವ್ರು ನೆಕ್ಸ್ಟ್ ಏನು ಮಾಡ್ತಿದ್ದಾರೆ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದರೆ ಪ್ರತಿಯೊಂದು ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡೋ ಏಕೈಕ ವ್ಯಕ್ತಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರು. ಸೊ ಈ ವಾರ್ನರ್ ಬಂದಾಗಲೂ ಅಷ್ಟೇ ನನಗೆ ಒಂದು ಕುತೂಹಲದ ಪ್ರಶ್ನೆ ಏನು ಅಂತಂದರೆ, ಅವ್ರು ಹೇಳಿದ್ರು ವಾರ್ನರ್ ರಿಲೀಸ್ ದಿನ ಸ್ಟೇಜ್ ಮೇಲೆ ಹೇಳ್ತಾರೆ, ಅಂದರೆ ನನಗೆ ಯಾವ ಗ್ಲಿಮ್ಸು ಬಿಟ್ಟು ನಾನು ಜನನ ಥಿಯೇಟರ್ ಕರಿಬೇಕು ಅದು ನನಗೆ ಇಷ್ಟ ಇಲ್ಲ, ಏನು ಬಿಡ್ದೇ ನಾನೊಂದು ಸಿನಿಮಾನ ಹಿಟ್ ಮಾಡಿ ತೋರಿಸ್ತೀನಿ, ಆ ತಾಕತ್ತು ನನಗಿದೆ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಂಡ್ರು. ನಮಗೆಲ್ಲರೂ ಕೂಡ ಅದು ಖುಷಿ ಆಯಿತು. ಇದ್ರ ಜೊತೆಗೆ ನಿಮ್ಮೆಲ್ಲರೂ ಅಂದರೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಈ ಸಿನಿಮಾದಲ್ಲಿ, ಯಾಕೆ ನಿಮ್ಮನ್ನು ವಾರ್ನರಲ್ಲಿ ತೋರಿಸಿಲ್ಲ ಅನ್ನುವಂಥ ಒಂದು ದೊಡ್ಡ ಕುತೂಹಲದ ಪ್ರಶ್ನೆ ಆಗಿತ್ತು. ಇದಕ್ಕೆ ನೀವು ಆನ್ಸರ್ ನೀವೇ ಕೊಡಬೇಕು. ಅಂದರೆ ನನಗನ್ಸುತ್ತೆ ನಿಮ್ಮೆಲ್ಲರ ಪಾತ್ರಕ್ಕೂ ಅಷ್ಟೇ ತೂಕ ಇದೆ ಅನ್ನುವಂಥದ್ದು. ಆ್ಯಂಡ್ ಒಂದು ಸ್ವಲ್ಪ ಬಿಟ್ಕೊಟ್ರೆ ಎಲ್ಲನೂ ಹೋಗುತ್ತೆ ಅನ್ನೋದು ಈ ಥರ ನಾನು ಅಂದ್ಕೊಂಡೆ. ಸೊ ನೀವೇನು ಹೇಳ್ತೀರಾ? ಬಿಟ್ಟು ಅಂದರೆ ಅವ್ರದ್ದು ಇರೋದು ಪ್ಲಾಟ್ ಮೇಲೆ, ಅಂದರೆ ಕಾನ್ಸೆಪ್ಟ್ ಏನಿದೆಯೋ ಅದ್ರ ಮೇಲೆ ಇಡೀ ಹೋಲ್ ಸಿನಿಮಾ ಇರೋದು. ಅದೇ ಅವರೇ ಇದರಲ್ಲೂ ಪ್ರೆಸ್ ಮೀಟಲ್ಲೇ ಹೇಳಿದ್ರಲ್ಲ, ಹೀರೋ ಕತೆ ಅಲ್ಲ ಇದೆಲ್ಲ, ನಿಮ್ಮೆಲ್ಲರ ಕತೆ ಇದು. ನನ್ನ ಕಮರ್ಷಿಯಲ್ ಇದಕ್ಕಾಗಿ ಒಂದು ಹೀರೋ ಥ್ರೂ ಒಂದು ಎಂಪತಿ ಕ್ರಿಯೇಟ್ ಮಾಡಲೇಬೇಕಾಗತ್ತೆ. ಅದು ಬಿಟ್ಟು ನಾನು ಹೇಳ್ತಿರೋ ಕಾನ್ಸೆಪ್ಟ್ ಎಲ್ಲದು ಇಟ್ಸ್ ಏನಂತಾರೆ, ಅದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ದ್ಯಾನ್ ಇದು ಅವ್ರು ಏನು ವಿಚಾರ ಹೇಳ್ತಿದ್ದಾರೋ ಆ ಕ್ಯಾರೆಕ್ಟರ್ಸ್ಗಿಂತ ಅದು ಇಂಪಾರ್ಟೆಂಟು. ಆ್ಯಂಡ್ ಆ ಕಾನ್ಸೆಪ್ಟ್ ಹೇಳೋದಕ್ಕೆ ನಾವೆಲ್ಲ ಫುಲ್ಫಿಲ್ ಮಾಡ್ತೀವಿ ಎಲ್ಲ ಕ್ಯಾರೆಕ್ಟರ್ಸ್ಗಳೂ. ಬಟ್ ನನಗೆ ಎಕ್ಸಾಕ್ಟ್ಲಿ ಯಾಕೆ ಅಂದರೆ ಯಾವುದನ್ನು ಅವ್ರು ಯಾವ ಕ್ಯಾರೆಕ್ಟರ್ಸ್ನೂ ತೋರಿಸೇ ಇಲ್ಲ. ಈವನ್ ಹೀರೋಯಿನ್ ಕ್ಯಾರೆಕ್ಟರ್ ಕೂಡ ಗೊತ್ತೇ ಇಲ್ಲ ಹೆಂಗೆ ಕಾಣಿಸ್ತಾರೆ ಅನ್ನೋದು ನಮ್ಮ ಯಾರಿಗೂ, ಅಪಾರ್ಟ್ ಫ್ರಮ್ ಒಂದು ಸಾಂಗ್ ಅಷ್ಟೇ. ಸೊ ಅದೇ ಅವ್ರ ಮೇನ್ ಈಗ ಸಿನಿಮಾ ನೋಡೋಕೆ ಬರೋದು ಇದಕ್ಕಾಗಿ ಅನ್ನೋದು ಇರ್ಬೋದು ಅವ್ರಿಗೆ. ಅದಕ್ಕಾಗಿ ಯಾವ ಕ್ಯಾರೆಕ್ಟರ್ಸ್ನೂ ರಿವೀಲ್ ಮಾಡ್ತಾ ಇಲ್ಲ. ಅದು ಬಿಟ್ಟರೆ ಅದೇ ನನಗೂ ತುಂಬ ಹೇಳ್ತಿದ್ದಾರೆ, ಹೇಳಬೇಡಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಅಂತ. ಅದು ನನಗೆ ಯಾಕೆ ಅನ್ನೋದು ನನಗೂ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಯಾಕೆ ಹಂಗೆ ಮಾಡ್ತಿದ್ದಾರೆ. ಅಂದರೆ ಕ್ಯಾರೆಕ್ಟರ್ ಸಣ್ಣ ಪುಡ್ದು ಹೇಳಿದ್ರೆ ಏನಾಗುತ್ತೆ ಅನ್ನೋದು. ಆ ಚಿಕ್ಕ ವಾರ್ನರ್ ಬಟ್ ತುಂಬ ಮೀನಿಂಗ್ಸ್ ಇದೆ. ಪ್ರತಿಯೊಂದು ಶಾರ್ಟ್ಸಲ್ಲೂ ಕೂಡ ತುಂಬ ಕಲಿಯಂತ ತುಂಬ ಇದೆ. ಆ್ಯಂಡ್ ಎಚ್ಚರಿಕೆ ಕೂಡ ಹೌದು, ವಾರ್ನರ್ ಅದರಲ್ಲೇ ಇದೆ. ಅಲ್ಲಿ ಕಾಸ್ಟ್ಯೂಮ್ಸ್ ಕೂಡ ಅದೇ ಥರ ಇತ್ತು. ಅಂದರೆ ಮುಂದೆ ಆಗಿರುತ್ತೆ ಅನ್ನೋದು ಉಪ್ಪಿ ಸರ್ ಥಾಟ್. ಸೊ ಅವ್ರೇನೋ ಹೇಳ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ನಾವೆಲ್ಲ ಕೇಳ್ತೀವಿ. ಆ ಥರ ಕಾಸ್ಟ್ಯೂಮ್ಸ್ ಎಲ್ಲ ಇದೆ. ಸೊ ನೀವು ಅಂತ ಬಂದಾಗ ನೀವೇ ಹೇಳಿದ್ರಿ ಹೀರೋಯಿನ್ನು ಕೂಡ ಅಲ್ಲಿ ತೋರಿಸಿಲ್ಲ ಅಂತ. ಸೊ ನಿಮ್ಮೆಲ್ಲರೂ ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಕಾಸ್ಟ್ಯೂಮ್ಸ್ ಅಂತ ಬಂದರೆ, ಯಾವ ರೀತಿಯಾಗಿರುತ್ತೆ? ಇದು ಆ್ಯಕ್ಚುಲಿ ವರ್ಷಿಣಿನ ಇಂಟರ್ವ್ಯೂ ಮಾಡ್ತೀರಲ್ಲ ಅವಾಗ ಕೇಳ್ಬೇಕು ನೀವು. ಬಟ್ ಸ್ಟಿಲ್ ಅದೇ ಕಾಸ್ಟ್ಯೂಮ್ಸು ಹೀರೋ ಬೇರೆ ಕ್ಯಾರೆಕ್ಟರ್ಸ್ದು ಗೊತ್ತಿಲ್ಲ ನನಗೆ. ಉಪ್ಪಿ ಸರ್ದು, ನಂದು ಆ್ಯಂಡ್ ನಮ್ಮ ಸುತ್ತಮುತ್ತ ಇರೋ ಒಂದಿಷ್ಟು ಜನದ್ದು ಗೊತ್ತು ನನಗೆ. ಅದು ಆ ಥರ ಹೆಂಗೆ ತೋರಿಸಿದಾರಲ್ಲ ಅವ್ರದ್ದು ಹೆಂಗಿದೆ ಕಾಸ್ಟ್ಯೂಮು ಆ ಥರದಲ್ಲೇ ಇರುತ್ತೆ. ಅಲ್ಲ ಜನ ಕಂಡಿಡಿತಾರ ಅಟ್ಲೀಸ್ಟ್ ಸಿನಿಮಾ ಆದ್ಮೇಲೆ ಮೇಧಿನಿ ಅವರು. ಈ ನನ್ನ ಗದ್ದೆ ತುಂಬಾ ಹೆದರಿಕೆ ಆಗ್ತಿದೆ, ಕಂಡಿಡಿದೇ ಇದ್ರೆ ಅಂತ ತುಂಬ ಹೆದರಿಕೆ ಆಗ್ತಿದೆ. ಒಂದು 2-3 ಲುಕ್ಸ್ ಬೇರೆ ಲುಕ್ಸ್ ಇದೆ ಸಿನಿಮಾದಲ್ಲೊಂದು. ಅದೇ ನಾನು ಅವ್ರು ಕಾಸ್ಟ್ ಮಾಡಿ ನನ್ನ ಕಾಸ್ಟ್ಯೂಮ್ ಲುಕ್ ಎಲ್ಲ ಇದಾದ್ಮೇಲಿಂದ ಅದನ್ನೇ ನಾನು ಹೇಳ್ತಾ ಇದ್ದೆ. ನಾನು ಪ್ರತಿ ಸ್ಕ್ರೀನ್ಗೂ ಹೋಗಿ ನೋಡಿದ್ದು ನಾನು ಅಂತ ಹೇಳ್ಬರ್ತೀನಿ ಹೋಗಿ. ಈಗ ಅಂತ ಅಂದ್ರೆ ಅವರೆಲ್ಲರಿಗೂ ಅದೊಂಥರ ಜೋಕ್ ಆಗಿಬಿಟ್ಟಿದೆ, ನೀವಾ ಅಂದ್ಕೊಂಡು. ಸೊ ಅಂದರೆ ವಿಚಿತ್ರ ಅಂತಲೇ ಹೇಳ್ಬೋದು. ಪ್ರತಿಯೊಂದು ನಂದು ತುಂಬ ಡಿಸ್ಟಾರ್ಟೆಡ್ ಆಗಿದೆ ಲುಕ್ಕು ಆ್ಯಂಡ್ ಇದು ತುಂಬ ಕಷ್ಟ ಗುರ್ತಿಡಿಯೋದು. ಸೆಟ್ಟಲ್ಲೆಲ್ಲ ಏನು ಹೇಳ್ತಾ ಇದ್ರು? ಆಬ್ವಿಯಸ್ಲಿ ಪ್ರತಿಯೊಬ್ಬರು ಕಾಸ್ಟ್ಯೂಮ್ ಹಾಗೆ ಇರುತ್ತೆ ಅಂತ ನಾವು ಅನ್ಕೋತೀವಿ. ನೀವು ಉಪ್ಪಿ ಸರ್ ಜೊತೆ ಇರೋದ್ರಿಂದ ನಿಮ್ದಂತೂ ಇನ್ನೂ ಸಾಕಾಗಿರುತ್ತೆ. ಸೊ ಸೆಟ್ಟಲ್ಲೆಲ್ಲ ಅದೊಂದು ಇರುತ್ತಲ್ಲ, ಫಸ್ಟ್ ನೀವು ಕಾಸ್ಟ್ಯೂಮ್ ಹಾಕೊಂಡ್ಬಂದಾಗ ಅಕ್ಕಪಕ್ಕ ಇರೋರು ಕಾಂಪ್ಲಿಮೆಂಟ್ಸ್ ಪಾಸ್ ಮಾಡೋದು, ಅದು ಹೇಗಿತ್ತು? ಕಾಂಪ್ಲಿಮೆಂಟ್ಸ್ ಯಾರು ನನಗೆ ಪಾಸೇ ಮಾಡ್ತಿರಲಿಲ್ಲ. ನನಗೆ ಹೇಳ್ತಿದ್ದಿದ್ದು ಏನು ಅಂತಂದರೆ, ಪ್ರತಿಯೊಬ್ಬರು ಹೆಂಗೋ ಬರ್ತಾರೆ ಸಿನಿಮಾಕ್ಕೆ, ಅಂದರೆ ಸಿನಿಮಾ ಶೂಟಿಂಗಿಗೆ ಹೆಂಗೋ ಬಂದು ಇಲ್ಲಿ ಗ್ಲ್ಯಾಮರಸ್ ಆಗಿ ರೆಡಿಯಾಗಿ ಸಖತ್ತಾಗಿ ಕಾಣಿಸ್ತಾರೆ. ನೀವು ಗ್ಲ್ಯಾಮರಸ್ ಆಗಿ ಬರ್ತೀರಿ, ಇಲ್ಲಿ ಬಂದು ಫುಲ್ ಡಿಸ್ಟಾರ್ಟೆಡ್ ಆಗಿ ಹೋಗ್ತೀನಿ ಅಂತ ಅಂದ್ಕೊಂಡು. ಬಟ್ ಫಸ್ಟ್ ಡೇ ಅದೇ ಫಸ್ಟ್ ಇಲ್ಲಿ ಶಾರ್ಟಲ್ಲಿ ಈಗ ವಾರ್ನರಲ್ಲಿ ಒಂದು ಶಾರ್ಟ್ಸ್ ಇಟ್ಟಿದ್ದಾರಲ್ಲ, ನೆನಪಿದ್ರೆ ಅಲ್ಲಿ ನಾನು ಪಕ್ಕ ಕೂತಿರ್ತೀನಿ. ಸೊ ಇದು ನನ್ನ ಫಸ್ಟ್ ಡೇ ಶೂಟ್ ಆಗಿದ್ದು.
ಸೊ ಅವ್ರ ಸರ್ಗೆ ಈ ಕಾಸ್ಟ್ ಎಲ್ಲ ಮಾಡಾಗಿದೆ. ನನಗೂ ಒಂಥರ ಹೆದರಿಕೆ, ಓಕೆ ಇವತ್ತು ಫಸ್ಟ್ ಡೇ ಶೂಟು, ಸರ್ ಡೈರೆಕ್ಷನ್ನು, ಇಷ್ಟು ಇಷ್ಟಪಟ್ಟಿರೋ ಸರ್ ಅಂದರೆ ಡೈರೆಕ್ಟರ್ ಇವರು ಅಂತೆಲ್ಲ ಹಂಗಿದು. ಅವ್ರಿಗೂ ಸ್ವಲ್ಪ ಇದಿತ್ತು, ಫಸ್ಟ್ ಡೇ ಅಲ್ಲ, ಇದು ಲುಕ್ ಸೂಟ್ ಆಗತ್ತಾ ಇಲ್ವಾ, ಈಗ ನಾನು ಅವರು ಪಕ್ಕ ನಿಂತ್ಕೊಂಡು ಮಾಡ್ತಿರೋದು ಫಸ್ಟು ಹಂಗಿದ್ದೆಲ್ಲ. ಸೊ ಅವ್ರು ಕೇಳ್ತಾ ಇರ್ತಿದ್ರು ಕ್ಯಾರವ್ಯಾನಲ್ಲಿ, ಅವ್ರು ರೆಡಿ ಆದ್ರೆ ತೋರಿಸಿ ಅಂತ ಅಂದ್ಕೊಂಡು ನಾನು ಲಾಸ್ಟಿಗೆಲ್ಲ ತುಂಬ ಹೆವಿ ಎಲ್ಲ ಇತ್ತು. ಮುಗಿಸ್ಕೊಂಡು ಅಲ್ಲಿ ಹೋದಾಗ ಅವ್ರು ಕ್ಯಾರವಾನ್ಗೆ ಹೋದೆ. ಅವ್ರು ನಿಂತ್ಕೊಂಡು ನೋಡಿ ಓಕೆ ಅಂತ ಆಯಿತು. ಸೊ ಒಂದು 500 ಜನದಷ್ಟು ಇವರಿದ್ದರು, ಜೂನಿಯರ್ಸ್ ಎಲ್ಲ ಇದ್ದರು ಆ ದಿನ ಶೂಟಲ್ಲಿ. ಇವ್ರ ಕಾಸ್ಟ್ಯೂಮ್ ಹೆಂಗಿತ್ತು ಹಾಗೆ ಇತ್ತು, ಅದು ನೋಡಿದ್ರಲ್ಲ ವಾರ್ನರಲ್ಲಿ, ಹಂಗೆ ಇತ್ತು. ಅವ್ರು ಹಿಂಗೆ ಹೋಗ್ತಿದ್ದಾರೆ, ಅವ್ರ ಜೊತೆ ಒಂದಿಷ್ಟು ಜನ ಹೋಗ್ತಿದ್ದಾರೆ, ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೀನಿ. ಅವ್ರು ಇಳ್ಕೊಂಡು ಹಿಂಗೆ ಹೋದರು, ಹೋಲ್ 500 ಜನ ಕಿರ್ಚಿದ್ರು. ಹೆಂಗೆ ಅಂತಂದರೆ ನನಗೆ ಆ ಎಕ್ಸ್ಪೀರಿಯನ್ಸ್ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಅವ್ರ ಹಿಂದೆ ನಾನು ಹೋಗ್ತಿರೋದು ಆ ಫೀಲೇ ಒಂಥರ ಸಖತ್ತು ಫಿಲ್ಮಿ ಆಗಿತ್ತು. ಆ್ಯಂಡ್ ನಾನು ಅದನ್ನು ಯಾವತ್ತೂ ನೋಡಿರಲಿಲ್ಲ, ಅಂದರೆ ಇಷ್ಟು ದೊಡ್ಡ ಸ್ಟಾರ್ ಜೊತೆನೂ ಹಂಗೆ ಕೆಲಸ ಮಾಡಿಲ್ಲ. ಆ್ಯಂಡ್ ಫಸ್ಟ್ ಡೇ ಹಂಗಾಗಿದ್ದು, ಅದು ಫಸ್ಟ್ ಶಾರ್ಟ್ಗೆ ಹೋಗ್ಬೇಕಾದ್ರೆ ಅವರು ಅದೊಂಥರ ಇಡೀ ನೈಸ್ ರೋಡಲ್ಲಿ ಶೂಟ್ ಮಾಡ್ತಾ ಇದ್ದಿದ್ದಾಗಿತ್ತು. ನಾವು ಯಾವ ಲೆವೆಲಿಗೆ ಕಿರ್ಚ್ಬಿಟ್ರು ಎಲ್ಲರೂ ಸರ್ನ ನೋಡಿಕೊಂಡು ಅಂತಂದರೆ, ಅದು ಅವ್ರ 4 ನೋಡಿಕೊಂಡು ಸಖತ್ ಒಂಥರ ಮೂಮೆಂಟ್ ಅದು. ಎಸ್, ನೀವೇ ಹೇಳ್ತಾ ಇದ್ರಿ ಸರ್ ಅಂದರೆ ಅವ್ರು ರೆಡಿ ಆದ್ರ ಅಂತೆಲ್ಲ ಕೇಳ್ತಿದ್ರು ಅಂತ ಹೇಳಿ. ಅವ್ರ ಡೈರೆಕ್ಷನ್ ಅಂತ ಬಂದಾಗ ಅವ್ರನ್ನ ಪ್ರತಿ ವಿಚಾರದಲ್ಲೂ ಕನ್ವಿನ್ಸ್ ಮಾಡೋದಂತೂ ತುಂಬಾ ಕಷ್ಟ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ರು. ಸೊ ಆ್ಯಕ್ಟಿಂಗ್ ಅಂತ ಬಂದಾಗ ಅವ್ರ ಆ್ಯಕ್ಷನ್ ಕಟ್ ಅಂತ ಹೇಳಿದಾಗ ನೀವು ನರ್ವಸ್ ಆಗಿದ್ದು ಆ ಥರದ್ದೇನಾದರೂ ಇದೆಯಾ? ಅವರು ನನ್ನ ವಿಚಾರದಲ್ಲಿ ಬಿಡಿ, ಆ್ಯಕ್ಟಿಂಗ್ ಮತ್ತು ಇದರಲ್ಲಿ ಅದು ಹೇಳೋದು ಕಷ್ಟ. ಅಂದರೆ ಅಷ್ಟು ಓಕೆ ಹೇಳೋದು ಕಷ್ಟ ಅದು ಹೇಳೋದು. ಸೊ ನರ್ವಸ್ ನನಗೆ ತುಂಬ ಆಗಿತ್ತು. ನನಗೊಂದು ಏನೋ ಮಾಡಬೇಕಿತ್ತು, ಅದನ್ನು ತುಂಬ ಈಸಿ ಒಂದು ಥರದಲ್ಲಿ ನೋಡಿದರೆ ಮಾಡೋಕ್ಕೆ. ಅದನ್ನು ಮಾಡೋಕ್ಕೆ ಕಷ್ಟ ಆಗ್ತಿತ್ತು ನನಗೆ. ನನಗೆ ಆ ಟೈಮಲ್ಲಿ ಆ್ಯಂಡ್ ಒಂದು ಸ್ವಲ್ಪ ಕಷ್ಟ ಆಯ್ತು ಅದು ಮಾಡೋದಕ್ಕೆ. ಅದೊಂದು ಎಲಿಮೆಂಟ್ ನಾನು ಥ್ರೂ ಔಟ್ ಸಿನಿಮಾ ಇಟ್ಕೋಬೇಕು. ಅದನ್ನು ಮೇಂಟೈನ್ ಮಾಡೋದು ಕಷ್ಟ, ಅಂದರೆ ಟೆಕ್ನಿಕಲಿ ಅದನ್ನು ಮೇಂಟೈನ್ ಮಾಡೋದು ಕಷ್ಟ. ನಾನು ಫಸ್ಟ್ ಇದರಿಂದನೇ ಕೂತ್ಕೊಂಡು ಅಯ್ಯೋ ಅಂದರೆ ಇವರು ನೀವು ಹಿಂಗಿರ್ಬೇಕು ಅಂತಿದ್ದಾರೆ. ನಾನು ಸ್ವಲ್ಪ ಒಂದು 10 ಸೆಕೆಂಡ್ ಇರೋಕ್ಕಾಗ್ತಿತ್ತು, ಆಮೇಲೆ ಕಷ್ಟ ಆಗ್ತಿದೆ ನನಗೆ. ಅವರು ನೆಕ್ಸ್ಟ್ ಶೆಡ್ಯೂಲಲ್ಲಿ ಒಂದ್ಸಲ ಬಂದಾಗ, ನೀವು ಯಾಕ್ರಿ ಹಾಗೆ ಮಾಡಿದ್ರಿ, ಅದರೆಲ್ಲ ಎಡಿಟಲ್ಲಿ ಮಾಡೋಕ್ಕಾಗ್ತಿಲ್ಲ ಅಂದ್ಬಿಟ್ರು. ನಾನು ಸರ್ ಅಂದ್ಕೊಂಡು ನನಗೆ ಹೇಳಿದ್ದು ಅದನ್ನೇ ನಾನು ಮಾಡಿಲ್ಲ ಅಂತ ಅಂದ್ಕೊಂಡು ಬೇಜಾರಾಗ್ಬಿಡ್ತು ನನಗೆ. ಬಟ್ ಅದು ನೀವು ನೋಡಿದಾಗ ಗೊತ್ತಾಗತ್ತೆ, ಈಗ ಒಂದು ಸ್ವಲ್ಪ ಅರ್ಥ ಆಗಲ್ಲ ನಾನು ಹೇಳಿದ್ದು. ಅಲ್ಲ, ಅದು ಹೆಂಗಾಯಿತು ಅಂತ ಹೇಳಿದೆ, ಅದು ಏನು ಅಂತ ಹೇಳ್ಬಿಟ್ರೆ ಕಷ್ಟ, ಅಂದರೆ ರಿವೀಲ್ ಮಾಡ್ದಂಗೆ ಆಗುತ್ತೆ ತುಂಬ. ಸೊ ಅಂದರೆ ಹೊಸಬ್ರು ಅಂತ ಬಂದಾಗ ನೀವೆಲ್ಲ ಅಂದರೆ ರಂಗಭೂಮಿ ಕಲಾವಿದರು, ನಿಮಗೆಲ್ಲ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಅವ್ರ ಸಿನಿಮಾ ಅಂತ ಬಂದಾಗ ಬಟ್ ಅವ್ರಿಗೆ ಹೇಗೆ ಬೇಕೋ ಅವರು ಆರ್ಟಿಸ್ಟ್ಗಳನ್ನ ಆ ಥರ ಮೋಲ್ಡ್ ಮಾಡ್ಕೊಳ್ಳೋ ರೀತಿ ಅವರೇ ಹೇಳೋದು ಹೆಂಗೆ ಏನು ಅಂತಂದರೆ, ಈಗ ತುಂಬ ಸಟಲ್ ಆ್ಯಕ್ಟಿಂಗ್ ಎಲ್ಲ ಇರುತ್ತಲ್ಲ. ಈಗ ನಾವು ಒಳಗಡೆ ಹೋಗಿ ಸಣ್ಣ ಕಣ್ಣು ತಿರುಗಿಸಿನೇ ಅಥವಾ ಏನೋ ಒಂದು ಸಣ್ಣ ಇದನ್ನು ಕೊಟ್ಟೇ ಮಾಡೋದು ಅವ್ರಿಗೆ ಇಷ್ಟನೇ ಆಗಲ್ಲ. ಅವ್ರಿಗೆಲ್ಲ ಲಾರ್ಜರ್ ದ್ಯಾನ್ ಲೈಫ್ ಥರದ್ದು ಗೆಸ್ಚರ್ಸ್ಗಳು ಬೇಕು. ಅವರೇ ಹೇಳ್ತಿರ್ತಾರೆ ಆರ್ಟ್ ಸಿನಿಮಾ ಥರ ಎಲ್ಲ ಆ್ಯಕ್ಟ್ ಮಾಡಬೇಡಿ ಅಂತ ಅಂದ್ಕೊಂಡು. ಅವ್ರಿಗೆಲ್ಲ ದೊಡ್ಡದಾಗಿ ಅವ್ರ ಆ್ಯಕ್ಟಿಂಗ್ ಹೆಂಗಿರತ್ತಲ್ಲ, ಸೊ ಆ ಥರನೇ ಇರಬೇಕೆಲ್ಲದು ಅವ್ರಿಗೆ. ಸೊ ಅವ್ರ ಪರ್ಫಾರ್ಮೆನ್ಸಲ್ಲಿ ಆ ಸಣ್ಣದನ್ನು ತೆಗ್ಸೋದ್ರ ಬಗ್ಗೆ ಅವ್ರಿಗೆ ಖುದ್ದು ನಂಬಿಕೆ ಇಲ್ಲ. ಅವ್ರ ಡೈಲಾಗ್ಸ್ಗಳು ಅದರಲ್ಲಿ ತುಂಬ ಪವರ್ ಇರೋ ಕಾರಣ ಅವ್ರಿಗೆ ಅದ್ರ ಮೇಲೆ ತುಂಬ ನಂಬಿಕೆ ಇದೆ. ಆ್ಯಂಡ್ ಅದನ್ನು ಅವ್ರಿಗೆ ಬೇಕಾದ ರೀತಿಲಿ ಆ ಕ್ಯಾರೆಕ್ಟರ್ ಹಿಂಗೆ ಹೇಳ್ತಾರೆ ಅನ್ನೋ ಥರದಲ್ಲಿ ನಾವು ಡೆಲಿವರ್ ಮಾಡಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ದ್ಯಾನ್ ಸಟಲ್ ಕೈಂಡ್ ಆಫ್ ಆ್ಯಕ್ಟಿಂಗಿಂತ ಬೇರೆ ಥರದ್ದೇ ವಿಚಾರ. ಏನಪ್ಪ ಅಂತಂದರೆ ನಿಮ್ಮನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ನನ್ನ ಕಲ್ಪನೆಯಲ್ಲಿ ನಾನು ಹೇಳ್ತೀನಿ. ಆಬ್ವಿಯಸ್ಲಿ ಆನ್ ಸ್ಕ್ರೀನ್ ಅಂತ ಬಂದರೆ ಪಕ್ಕಾ ವಾಸ್ ಲೇಡಿ, ನಟನೆ ಅಂತ ಬಂದಾಗ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತೀರಾ, ತಿಂದು ಹಾಕ್ತೀರಾ ಅನ್ನೋದು ಒಂದು. ಇನ್ನೊಂದು ಇದು ಪ್ರಶ್ನೆ, ಈಗ ಕೇಳ್ತಾ ಇರೋದು ಪ್ರಶ್ನೆ, ಪೀಸರ್ಗೆ ಟಗ್ ಆಫರ್ ಕೊಡ್ತೀರಾ ಅಥವಾ ಹೇಗೆ? ಏನೂ ಇಲ್ಲ, ತುಂಬ ಪಾಪದವಳು ಇವರೆಲ್ಲ, ತುಂಬ ಅಂದರೆ ತುಂಬ ಪಾಪದವಳು. ಏನು ಅವ್ರ ಆಪೋಸಿಟ್ ಅಂತದ್ದು ಏನೂ ಇಲ್ಲ, ನಾನು ಅವ್ರ ಜೊತೆ ಇರ್ತೀನಿ ಯಾವಾಗಲೂ. ಪಾಪ ಇವ್ರಿಗೆ ತುಂಬ ಇದೆ ಹೇಳಕ್ಕೆ, ಬಟ್ ಹೇಳಕ್ಕೆ ಅದು ಸಿನಿಮಾ ಮುಗಿದ ಮೇಲೆ ಹೇಳ್ಬೋದೇನೋ, ಬಿಟ್ಟರೆ ಈಗ ಹೇಳೋಕ್ಕೆ ತುಂಬ ಕಷ್ಟ ಆಗ್ತದೆಲ್ಲ. ಎಸ್. ಸೊ ಈಗ ಸಿಗ್ತಿರುವಂಥ ರೆಸ್ಪಾನ್ಸ್, ಒಂದು ಸಿಂಗಲ್ ಸಾಂಗ್ ಪ್ಯಾನ್ ವರ್ಲ್ಡ್ ಲೆವೆಲ್ನಲ್ಲಿ, ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತು, ಟ್ರೋಲ್ ಸಾಂಗ್. ಅದಾದ ನಂತರ ಈಗ ವಾರ್ನರ್ ಎಲ್ಲ ಕಡೆ ಕೂಡ ಸೌಂಡ್ ಮಾಡ್ತಾ ಇದೆ. ಸೊ ಸಿನಿಮಾ ಹೀಗಿರ್ಬೋದು ಹಾಗಿರ್ಬೋದು, ಪೀಸರ್ ನಮ್ಮನ್ನು ಪಕ್ಕ ಎಂಟರ್ಟೈನ್ ಮಾಡ್ತಾರೆ ಅನ್ನೋಂಥ ಭರವಸೆ ಎಲ್ರಿಗೂ ಇದೆ. ನೀವು ಈ ಸಿನಿಮಾದ ಪಾರ್ಟ್ ಆಗಿ ನಿಮಗೆ ಆ ಸಿನಿಮಾದ ಮೇಲಿರುವಂಥ ಭರವಸೆ ಎಷ್ಟಿದೆ?
ನನಗೆ 100% ಭರವಸೆ ಇದೆ ಸಿನಿಮಾದ ಬಗ್ಗೆ. ಅದೇ ನಾನು ಆವಾಗಲೇ ಹೇಳ್ದಂಗೆ ತುಂಬ ಅಪ್ಡೇಟ್ ಆಗಿ ಮತ್ತೆ ವಾಪಸ್ ಬಂದಿದ್ದಾರೆ ಉಪ್ಪಿ ಸರ್. ಅದೇ ಉಪ್ಪಿಸಮು ಇದೆ, ಇದನ್ನೆಲ್ಲ ಬಳಸ್ಕೊಂಡು ಪ್ರತಿ ಒಂದು ಟೆಕ್ನಾಲಜಿ ಈಗ ಎಷ್ಟು ಡೆವಲಪ್ ಆಗಿದೆಯಲ್ಲ ಅದನ್ನೆಲ್ಲದನ್ನು ಹೆಂಗೆ ಬಳಸ್ಕೋಬೇಕೋ ಅದೇ ಥರದಲ್ಲಿ ಬಳಸ್ಕೊಂಡು, ಅಂದರೆ ಅದರದ್ದೆಲ್ಲ ಯೂಸನ್ನು ಪಡ್ಕೊಂಡಿದ್ದಾರೆ ಇವರು. ಸೊ ಆ ಥರದಲ್ಲಿ ಅಪ್ಡೇಟ್ ಆಗಿ ಬರ್ತಿರೋ ಸಿನಿಮಾ. ಆ್ಯಂಡ್ ಹುಳ ಬಿಡೋದು ಅದು ನನಗೆ ಅನ್ಸಲ್ಲ, ಅಂದರೆ ಎಲ್ಲರೂ ಅಂತಾರೆ ಹುಳ ಬಿಡೋದು ಅಂತ. ಆ್ಯಕ್ಚುಲಿ ಡಿಕೋಡಿಗೆ ಫಿಲ್ಮ್ ಎಲ್ಲ ಈಗ ಡಿಕೋಡ್ ಮಾಡ್ತಾ ಇದ್ದಾರೆ, ಒಂದೊಂದು ಶಾರ್ಟ್ ಇಟ್ಕೊಂಡು ಡಿಕೋಡ್ ಮಾಡ್ತಾ ಇದ್ದಾರೆ ಈಗ. ಸೊ ಅವ್ರು ಅಹೆಡ್ ಆಫ್ ಹಿಸ್ ಟೈಮ್ ಅವ್ರು ಯಾವಾಗ್ಲೂ. ಅವ್ರ ಸಿನಿಮಾದಲ್ಲಿ ಆ್ಯಕ್ಚುಲಿ ಎಲ್ಲ ಹೇಳಿರ್ತಾರೆ, ಅಂದರೆ ತುಂಬ ಸಟಲ್ ಆಗಿ ಅಂತಲ್ಲ, ಕಾಣಿಸೋ ಹಂಗೆ ಎಲ್ಲದನ್ನೂ ಹೇಳಿರ್ತಾರೆ. ಬಟ್ ಅದೇ ಅವ್ರು ಯೋಚನೆ ಮಾಡೋ ರೀತಿ ಬೇರೆ ಥರ ಅಲ್ಲ. ಅದಕ್ಕಾಗಿ ನಮಗೆ ಸ್ವಲ್ಪ ನಾವು ಒಂದು ವೇಯಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ, ಅದು ಈ ಥರ ಎಲ್ಲ ಇನ್ನೊಂದು ಥರನೂ ಯೋಚನೆ ಮಾಡ್ಬೋದು ಅನ್ನೋದನ್ನು ಅವ್ರು ಹೇಳ್ಕೊಟ್ಟಾಗ ನಮ್ಗೆ ಆ ವೇಯಲ್ಲಿ ಹೋಗೋದು ಕಷ್ಟ ಆಗುತ್ತೆ ಯಾವಾಗ್ಲೂ. ಸೊ ಅದಕ್ಕಾಗಿ ಅದು ಸ್ವಲ್ಪ ತಲೆಯಲ್ಲಿ ಹುಳ ಅಂತ ಅನ್ಸುತ್ತೆ. ಸೊ ಹಂಗೇನೂ ಇಲ್ಲ, ಈಗ ನಾವು ಎಲ್ಲ ಅಪ್ಡೇಟ್ ಆಗಿರ್ತೀವಿ, ಎಷ್ಟೋ ವಿಚಾರಗಳು ನೋಡ್ತಾ ಇರ್ತೀವಿ. ಇಲ್ಲಿ ನೋಡಿರೋದೇ ಸಿನಿಮಾದಲ್ಲಿದೆ, ಟ್ರಾಲ್ ಸಾಂಗಲ್ಲೇ ನಾವು ನೋಡಿದ್ರೆ 5 ದಿನದ ಹಿಂದೆ ಆಗಿರೋದು ಏನನ್ನೋ ಸಾಂಗಲ್ಲಿದೆ ಇತ್ತು. ಅದು ಅಂದರೆ ಆ ಲೆವೆಲಿಗೆ ಫಾಸ್ಟ್ ಇದ್ದಾರೆ ಸರ್. ಅಂದರೆ ಇಂಥ ಎಲಿಮೆಂಟ್ಸ್ಗಳೇ ಇರೋದು ಜಾಸ್ತಿ. ನಾವೇನು ಮಾಡ್ತಿರ್ತೀವೋ ನಮ್ಮ ಕನ್ನಡಿ ಹಿಡ್ದಂಗಿದೆ ಸಿನಿಮಾ. ಸೊ ನನಗೆ ಕನೆಕ್ಟ್ ಆಗೋದ್ರಲ್ಲಿ ಅಥವಾ ಅರ್ಥ ಆಗೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಫೈಟ್ಸು, ಸಾಂಗು, ಹೀರೋ ಬಗ್ಗೆ, ಹೀರೋಯಿನ್ನು ಎಲ್ಲದೂ ಇದೆ ಸಿನಿಮಾದಲ್ಲಿ. ಎಂಟರ್ಟೈನಿಂಗ್ ಆಗಿದೆ. ನನಗೆ 100% ಇದು ಇಷ್ಟ ಆಗತ್ತೆ ಜನಕ್ಕೆ ಅಂತ ಅನಿಸ್ತಾ ಇದೆ. ಆಗಲೇ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಲೈಕ್ ಆಗ ಮಾಡಿರೋದೆಲ್ಲ ಈಗ ಟ್ರೆಂಡಲ್ಲಿರುತ್ತೆ ಉಪ್ಪಿ ಸರ್ ಅಂತ. ಸೊ ಅವಾಗ ಏನೋ ಒಂದು ಚಿಕ್ಕ ಮಾತು ಹೇಳಿರ್ತಾರೆ, ಯಾವುದೋ ಒಂದು ಡೈಲಾಗ್ ಹೇಳಿರ್ತಾರೆ, ಈಗ ರೀಲ್ಸಲ್ಲೆಲ್ಲೂ ಕೂಡ ಅದೆಲ್ಲ ವೈರಲ್ ಆಗ್ತಾ ಇರುತ್ತೆ. ಸೊ ಅಷ್ಟು ಅಪ್ಡೇಟ್ ಆಗಿರ್ತಾರೆ ಉಪ್ಪಿ ಸರ್. ಸೊ ನಿಮ್ಮ ಪಾತ್ರ ಅಂತ ಬಂದಾಗ ಈವನ್ ಡೈಲಾಗ್ಸ್ ಇದೆಲ್ಲವೂ ಇರ್ಬೋದು, ಜನಕ್ಕೆ ಯಾವ ರೀತಿ ಕನೆಕ್ಟ್ ಆಗುತ್ತೆ, ಅವರು ಹೇಗೆ ರಿಸೀವ್ ಮಾಡ್ಬೋದು, ಎಸ್ಪೆಷಲಿ ನಿಮ್ಮ ಪಾತ್ರ? ಈ ಪಾತ್ರನ ತುಂಬ ಮೆಟಾಫರಿಕಲ್ ಇದೆ. ಅಂದರೆ ಸರ್ ಮೊನ್ನೆ ಕೂಡ ಹೇಳ್ದಂಗೆ ತುಂಬ ಮೆಟಾಫರ್ಸ್ ಇದೆ ಅಂತಂತಿದ್ರಲ್ಲ. ಸೊ ನಂದು ಒಂದು ಸಿಂಬಾಲಿಕ್ ಆಗಿ ಮೆಟಾಫರಿಕಲಿ ಇದೆ ಕ್ಯಾರೆಕ್ಟರ್. ಆ್ಯಂಡ್ ಆ ಥರದಲ್ಲಿ ನೋಡಿದ್ರೆ ಅಂದರೆ ಎಲ್ಲ ಒಂದಿಷ್ಟು ಜನ ಹುಡುಗಿರಿಗೆ ಘಟಿಸುವಂಥ ಒಂದಿಷ್ಟು ವಿಚಾರಗಳು ಘಟಿಸೋ ಕಾರಣ ಈ ಕ್ಯಾರೆಕ್ಟರ್ಗೆ ಆ ಥರದಲ್ಲಿ ಕನೆಕ್ಟ್ ಆಗುತ್ತೆ ಅವ್ರಿಗೆ. ಅಂದರೆ ಒಂದು ಎಂಪಥೆಟಿಕಲಿ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಅಯ್ಯೋ ಪಾಪ ಅಂತೇನಲ್ಲ, ಬಟ್ ಓಕೆ, ದಿಸ್ ಮೇ ಬಿ ತುಂಬ ಜನಕ್ಕೂ ಆಗಿದೆ, ನಮಗೂ ಆಗಿದೆ ಅನ್ನೋ ಒಂದು ಆ ಇದರಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಇದೆ, ನಾನು ಹೇಳ್ದಂಗೆ ಮೆಟಾಫರಿಕಲಿ ಇರೋ ಕಾರಣ ಅದು ಇನ್ನೂ ಬ್ರಾಡರ್ ಲೆವೆಲಲ್ಲಿ ಆ ಪಾತ್ರ ಬರುತ್ತೆ. ಅಂದರೆ ಹೋಲ್ ಸಿನಿಮಾದ ಒಂದು ಬೇಸ್ ಥರ, ಬೇಸ್ ಅನ್ನೋದಕ್ಕಿಂತ ರಿವಾಲ್ವ್ಸ್ ಅರೌಂಡ್ ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್ ಆ ಥರದಲ್ಲಿ.